Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ನಮಸ್ಕಾರ. ಯಾರು ನಮಸ್ಕಾರ ಹೇಳೋದಿಲ್ಲ. ತರಗತಿಗಳಲ್ಲಿ ನಾವು ಇದನ್ನು ಅಭ್ಯಾಸ ಮಾಡಿಸ್ತೇವೆ. ಸುಪ್ರಭಾತಮ್ ಅಂತ ಹೇಳಿದರೆ ಮಕ್ಕಳು ಗಟ್ಟಿಯಾಗಿ ಸುಪ್ರಭಾತಮ್ ಅಂತ ಹೇಳಬೇಕು. ಯಾಕೆಂದರೆ ಈ ಸ್ಪಂದನೆ ಎನ್ನುವಂಥದ್ದು ಇಲ್ಲದಿದ್ದರೆ ಶಿಕ್ಷಣ ಎನ್ನುವಂಥದ್ದು ನೀರಸವಾಗಿರ್ತದೆ. ಆ ಕಾರಣಕ್ಕಾಗಿ ಒಂದು ಕಥೆಯಿಂದ ಆರಂಭಿಸ್ಬೋದು. ಯಾರಾದರೂ ದೋಣಿಯಲ್ಲಿ ನದಿ ದಾಟಿದವರು ಇದ್ದೀರಾ? ಇತ್ತೀಚೆಗೆ ಹಿಂದಿನವರಲ್ಲ, ಈಗಿನವರು ಯಾರಿಲ್ಲ. ನೀವೆಲ್ಲ ಬ್ರಿಡ್ಜಿನಲ್ಲಿ ಹೋಗೋರು. ನೀವೊಂದು ಸತಿ ದೋಣಿಯಲ್ಲಿ ಹೊಳೆ ದಾಟೋದಕ್ಕೆ ಪ್ರಯತ್ನಿಸಬೇಕು. ಅದು ಕೂಡ ಮಳೆಗಾಲದ ಸ್ವಲ್ಪ ಪ್ರವಾಹ ಇದ್ದ ಟೈಮ್ನಲ್ಲಿ ನೋಡಬೇಕು. ಆಗ ನಿಮಗೆ ಸರಿಯಾದ ಅದರ ಅನುಭವ ಸಿಗ್ತದೆ. ಒಂದು ಸಂದರ್ಭದಲ್ಲಿ ಒಬ್ಬರು ದೋಣಿ ದಾಟಲಿಕ್ಕೆ ಅವಸರ ಮಾಡಿದರು. ನಂಬಿಗೆ ಹೇಳಿದ, ಇನ್ನು 4 ಜನ ಬಂದರೆ ಒಟ್ಟಿಗೆ ಕರ್ಕೊಂಡು ಹೋಗ್ಬೋದು ಅಂತ. ಇಲ್ಲ, ನನಗೆ ಬೇಗ ಹೋಗಬೇಕಂತ ಹೇಳಿದರು. ಅಂಬಿಗ ಒಬ್ಬರನ್ನೇ ಹತ್ತಿಸ್ಕೊಂಡು ದೋಣಿ ದಾಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಸ್ವಲ್ಪ ದೂರ ದೋಣಿ ಹೋಗಬೇಕಿದ್ರೆ ಕೇಳಿದರು ಇವರು ಅಂಬಿಗನಲ್ಲಿ, ನೀನು ರಾಮಾಯಣ ಓದಿದ್ದೀಯಾ ಅಂತ. ಇಲ್ಲ ಸ್ವಾಮಿ ಅಂತ ಹೇಳಿದ. ಆದರೆ ಸ್ವಲ್ಪ ಗೊತ್ತುಂಟು, ಓದಲಿಲ್ಲ. ಆಮೇಲೆ ಸ್ವಲ್ಪ ಇನ್ನೂ ಅರ್ಧ ಆದಷ್ಟು ಮುಂದೆ ಹೋಯಿತು. ಆಗ ಅವರು ಮೊದಲನೇ ರಾಮಾಯಣ ಓದಲಿಲ್ಲ ಹೇಳಿದ್ದಕ್ಕೆ ಹೇಳಿದರು, ನಿನ್ನ ಕಾಲಾಂಶ ಜೀವನ ವ್ಯರ್ಥ ಅಂತ. ಆಮೇಲೆ ಸ್ವಲ್ಪ ಮುಂದೆ ಹೋದಾಗ ಕೇಳಿದರು, ನೀನು ಭಗವದ್ಗೀತೆ ಓದಿದ್ದೀಯಾ ಅಂತ. ಇಲ್ಲ, ಅದು ಓದಲಿಲ್ಲ ಸ್ವಾಮಿ ಹೇಳಿದ. ಹಾಗೆ ನಿನ್ನ ಅರ್ಧ ಜೀವನ ಹೋಯಿತು ಅಂತ ಹೇಳಿದರು. ಅದು ಬೇಡ, ನೀನು ಇನ್ನೂ ಮುಂದೆ ಹೋದಾಗ ಒಂದು ಮುಕ್ಕಾಲಂಶ ದಾಟಿದೆ, ಮತ್ತೊಂದು ಸ್ವಲ್ಪ ದೂರ ಇದೆ. ಅಷ್ಟೊತ್ತಿಗೆ ಇವರು ಕೇಳಿದರು, ನೀನು ಮಹಾಭಾರತ ಓದಿದ್ದೀಯಾ? ಇಲ್ಲ ಸ್ವಾಮಿ, ಅದು ಓದಲಿಲ್ಲ. ಹಾಗೆ ನಿನ್ನ ಮುಕ್ಕಾಲಂಶ ಜೀವನ ಹೋಯಿತು ಅಂತ ಹೇಳಿದರು. ಅಷ್ಟೊತ್ತಿಗೆ ಹೊಳೆಯಲ್ಲಿ ನೀರು ತುಂಬ ಬರ್ಲಿಕ್ಕೆ ಶುರು ಆಯಿತು. ದೋಣಿ ಮುಳುಗೋ ಸ್ಥಿತಿಗೆ ಹೋಯಿತು. ಅವನು ಇವರಿಗೆ ಕೇಳಿದ, ನಿಮಗೆ ಈಜಲಿಕ್ಕೆ ಬರ್ತದ ಅಂತ. ಇಲ್ಲ ಅಂತ ಹೇಳಿದ್ರು. ಹಾಗೆ ನಿಮ್ಮ ಜೀವನ ಪೂರ್ತಿ ಹೋಯಿತು ಅಂತ ಹೇಳಿದರು. ಆದ್ದರಿಂದ ವಿದ್ಯೆ ಅಂದರೆ ಬರೀ ಪುಸ್ತಕದ ಬದನೆಕಾಯಿ ಅಲ್ಲ, ಪ್ರಾಕ್ಟಿಕಲ್ ಲೈಫ್ನಲ್ಲಿ ಇನ್ನೊಂದು ಬೇಕಿದೆ. ಅದರಿಂದ ನಿಮಗೆಲ್ಲರಿಗೂ ಸಹ, ಯಾರೆಲ್ಲ ಕೇವಲ ಬ್ರಿಡ್ಜ್ಗಳಲ್ಲಿ ದಾಟಿ ಹೋಗ್ತಾ ಇದ್ದೀರಾ, ನೀವೆಲ್ಲ ಒಮ್ಮೆ ನದಿಗಿಳಿರಿ, ಈಜುವುದನ್ನು ಕಲಿಯಿರಿ. ಈಜುವುದನ್ನು ಕಲಿತರೆ ಖಂಡಿತ ನಿಮ್ಮ ಶರೀರಕ್ಕೂ ಒಳ್ಳೆಯದು, ದೃಢತೆಗೂ ಒಳ್ಳೆಯದು, ಒಂದು ಕೌಶಲ್ಯ ಕೂಡ ನಿಮಗೆ ಬಂದಿರ್ತದೆ ಎನ್ನುವುದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. B.Ed ಇರುವವರೆಲ್ಲ ಇಂಥ ಒಂದು ಈಜುವಿಕೆ ಗೊತ್ತಿರಬೇಕು. ನನಗೆ ಇವತ್ತು ಇಲ್ಲಿ ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ ಇಲ್ಲಿರೋ ಆಡಿಯನ್ಸ್ ಒಂದು ಕ್ಯಾಟಗರಿ ಅವರು. ಯಾರಂದರೆ B.Ed ಆಗ್ತಿರುವವರು ಅಥವಾ ಆದವರು. ಎಷ್ಟು ಜನ ಆದವರಿದ್ದೀರಿ? B.Ed ಅಲ್ಲ, ನೀವಲ್ಲ, ಉದ್ಯೋಗದ ಇರೋ. ಈಗ ಇಲ್ಲಿ B.Ed ಆದವರು ಇದ್ದೀರಾ? ಕಂಪ್ಲೀಟ್ ಆದವರು ಇಲ್ಲ B.Ed ಕಲಿತಾ ಇರೋರು ಇರೋದು? B.Ed ಕಲಿತಾ ಇರೋರೆಲ್ಲ ಎಲ್ಲರೂ. ಹಾಗೆ ನೀವು ಈ ವರ್ಷ ಹೊಳೆಗೆ ಹಾರೋದಿಲ್ಲ, ಬರುವ ವರ್ಷ ಹೊಳೆಗೆ ಹಾರ್ತೀರಿ. ಅಂದರೆ ಜಾಬಿಗೆ ಇಳಿತೀರಿ ನೀವು. ಆ ದೃಷ್ಟಿಯಿಂದ ನೀವು ರೆಡಿಯಾಗಬೇಕು. ನಾನೀಗ ಕೊಟ್ಟಂಥ ಸಮಯದೊಳಗೆ ಮಾತಾಡಲಿಕ್ಕಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮೇಧಾ ಅಂತ ಹೆಸರು. ಈ ಮೇಧಾ ಎಂಬ ಹೆಸರು ಶ್ರದ್ಧಾ ಎಂಬ ಶಬ್ದದ ನಂತರ ಬರ್ತದೆ. ನಮ್ಮ ಶಾಲೆಯಲ್ಲಿ ಒಂದು ಕಡೆ ಬರೆದಿಟ್ಟಿದ್ದೇವೆ, ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೆ ಅಂತ ದೇವರಲ್ಲಿ ಕೇಳೋದು, ಹವ್ಯವಾಹನ ಅಂತ. ನಾವು ಈ ಶ್ಲೋಕವನ್ನು ಮಾತಾಪಿತೃ ಪೂಜನದ ದಿವಸ ಪ್ರತಿ ವರ್ಷ ಒಮ್ಮೆ ಮಕ್ಕಳು ಹೆತ್ತವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯುವ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆ ದಿವಸ ಮತ್ತೆ ಇದನ್ನು ಹೇಳಿಸ್ತೇವೆ. ಆದ್ದರಿಂದ ಶ್ರದ್ಧೆ ಎಂಬಲ್ಲಿಂದ ಆರಂಭವಾಗ್ತದೆ. ಶಿಕ್ಷಣಕ್ಕೆ ಸೇರಿದಲ್ಲಿಂದ ಶ್ರದ್ಧೆ ಇರಬೇಕು. ನಿಮಗೆ ಆ್ಯಸ್ ಟೀಚರ್ಸ್ ಆಗುವವರಾಗಿ ನಿಮಗೆ ಆ ಟೀಚರ್ ಜಾಬಿನ ಬಗ್ಗೆ, ನಿಮಗೇನು ಸಿಲೆಬಸ್ ಕೊಡ್ತಾರ ಜಾಬಿನ ಬಗ್ಗೆ ಹೆಚ್ಚಿನ ಶ್ರದ್ಧೆ ಇರಬೇಕು. ಅದರ ಬಗ್ಗೆ ನಿಮ್ಮ ಚಿಂತನೆಗಳು ಮುಂದೆ ಹೋಗಬೇಕು. ಆ ದೃಷ್ಟಿಯಿಂದ ಶ್ರದ್ಧಾಂ ಎಂಬುದು ನಿನ್ನೆ ಕಾರ್ಯಕ್ರಮ ಆಗಿದೆ. ಮೇಧಾಂ ಎಂದಾಗ ನಾನು ಸ್ವಲ್ಪ ಸರ್ಚ್ ಮಾಡಿದೆ. ಮೇಧಾಸ್ತುತಿ ಅಂತ ಇದೆ. ಮೇಧಾಸ್ತುತಿಯಲ್ಲಿ ಏನಿದೆ ಅಂದರೆ, ಮೈ ಮೇಧಾಂ ಮೈ ಪ್ರಜಾಂ ಮೈಯಗ್ನಿಸ್ತೇಜೋ ದದಾತು, ಮೈ ಮೇಧಾಂ ಮೈ ಪ್ರಜಾಂ ಮೈಂದ್ರ ಇಂದ್ರಿಯಂ ದದಾತು, ಮಹಿ ಮೇಧಾಂ ಮಹಿ ಪ್ರಜಾಂ ಮಹಿ ಸೂರ್ಯೋ ಭ್ರಾಜೋ ದದಾತು ಅಂತ 3 ದೇವರುಗಳಲ್ಲಿ ಪ್ರಾರ್ಥನೆ ಮಾಡೋದುಂಟು. ಅಗ್ನಿಯಲ್ಲಿ ಕೇಳೋದು, ನನ್ನಲ್ಲಿ ನಿನ್ನಂತೆ ತೇಜಸ್ಸು ಉಂಟಾಗಲಿ. ಯಾವುದರ ಮೂಲಕ? ಮೇಧಾದಿಂದ, ಬುದ್ಧಿವಂತಿಕೆಯಿಂದ. ಇಂದ್ರನಲ್ಲಿ ಕೇಳೋದು, ನಮ್ಮಲ್ಲಿ ಇಂದ್ರಿಯ ಶಕ್ತಿ ಬರಲಿ ಅಂತ. ಇಂದ್ರಿಯ ಶಕ್ತಿ ಅಂದರೆ ಯಾರು
ಈಗ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ಕೇವಲ ಲೈಂಗಿಕತೆಗೆ ಉಪಯೋಗಿಸುವುದಲ್ಲ, ನಮ್ಮ 5 ಇಂದ್ರಿಯಗಳು, ಈ 5 ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಚರ್ಮ, ಇದೆಲ್ಲ ಸಹ ಈ ಇಂದ್ರಿಯಗಳು ತುಂಬ ಜಾಗೃತವಾಗಿ ನಮ್ಮ ಇಡೀ ಆರೋಗ್ಯವನ್ನು ಸುಪುಷ್ಟವಾಗಿರುವಂಥ ರೀತಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಚಿಂತನೆ ಇದೆ. ಬೆಳಗಿಂದ ನಾವು ಕೇಳಿದೆವು, ನಾವು ಅಬ್ಸರ್ವೇಷನ್ ಮಾಡಬೇಕು ಅಂತ. ವಿದ್ಯಾರ್ಥಿಗಳು ಅಬ್ಸರ್ವೇಷನ್ ಮಾಡ್ತಾಯಿದ್ರೆ, ಟೀಚರ್ಸು ಅಬ್ಸರ್ವೇಷನ್ ಮಾಡ್ತಾಯಿದ್ರೆ, ಆಗ ಕ್ಲಾಸ್ನಲ್ಲಿ ಐ ಟು ಐ ಪ್ರತಿಯೊಬ್ಬರ ದೃಷ್ಟಿ ಕೊಡಬೇಕು ಅಂತ ಹೇಳಿದರು. ನಾನು ಹೇಳೋದೇನೆಂದರೆ, ಟೀಚರ್ಸ್ ಕ್ಲಾಸಲ್ಲಿ ಹೇಗಿರಬೇಕಂದ್ರೆ ಎಲ್ಲರನ್ನೂ ನೋಡುವಂತಿರಬೇಕು, ಯಾರೊಬ್ಬರನ್ನೂ ನಿಘಂಟಿನಲ್ಲಿ ನೋಡಬಾರ್ದು. ಒಂದೇ ಮಗುವನ್ನು ನೋಡ್ತಾ ಇದ್ದರೆ ಆ ಉಳಿದ ಮಕ್ಕಳು ಆಲೋಚನೆ ಮಾಡಿದ್ರೆ ಅವರನ್ನು ಅದು ಹುಡುಗಿ ಆಗಿದರೆ ಕೇಳಬೇಡಿ, ಹುಡುಗರ ಕತೆ. ಆಗ ಸಹಜವಾಗಿ ಅವರು ಬ್ರ್ಯಾಂಡ್ ಆಗಿಬಿಡ್ತಾರೆ. ಹಾಗಾಗಿ ಒಬ್ಬರನ್ನೇ ನೋಡ್ತಾ ಇರಬಾರ್ದು, ಯಾರನ್ನು ನೀವು ನೋಡ್ತಾ ಇದ್ದೀರೋ ಅವರು ಟಾರ್ಗೆಟ್ ಆಗ್ತಾರೆ. ಹಾಗಾಗಿ ಎಲ್ಲರನ್ನೂ ನೋಡುವಂತಿರಬೇಕಾದ್ರೆ ಏನು ಮಾಡಬೇಕು, ದಟ್ ಇಸ್ ಎ ಸ್ಪೆಷಲ್ ಕೆಪಾಸಿಟಿ. ನೀವು ಬೇಡಾಗಿದ್ದಾಗಲೇ ಈ ಒಂದು ಕೆಪಾಸಿಟಿಯನ್ನು ಡೆವಲಪ್ ಮಾಡಿದರೆ ನಿಮಗೆ ಸಕ್ಸಸ್ ಖಂಡಿತ ಸಿಗ್ತದೆ. ಎಲ್ಲರನ್ನೂ ನೋಡುವಂತಿರಬೇಕು, ಪ್ರತಿಯೊಬ್ಬರಿಗೆ ಅನ್ನಿಸ್ಬೇಕು ಇವರು ನನ್ನ ನೋಡ್ತಾರೆ ಅಂತ ಅನ್ನಿಸಬೇಕು. ಆದರೆ ಅದೇ ಆಗಿರಬಾರ್ದು. ಆ ರೀತಿಯ ಕೆಪಾಸಿಟಿ ಬಿಲ್ಡಪ್ ಮಾಡಿದಂಥ ಶಿಕ್ಷಕರು ಹೆಚ್ಚು ಯಶಸ್ವಿಯಾಗ್ತಾರೆ. ಮತ್ತು ಅಂಥ ಯಶಸ್ವಿ ಶಿಕ್ಷಕರು ನೋಡೋದಕ್ಕಾಗಿಯೇ ಪ್ರಾಯಶಃ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ನಿಮಗೆ ಕೆಲವೊಂದು ಸಂದೇಶಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ. ನನಗೇನು ಸಂತೋಷ ಅಂತಂದರೆ, ನಾನು ಇಂಥ ಒಂದು ಕೆಟಗರಿಗೆ ಇಷ್ಟವರೆಗೆ ಮಾತಾಡಲಿಲ್ಲ. ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಇಲ್ಲಿಯ ಸಂಸ್ಥೆಯವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಹಾಗೆಯೇ ನಿಮ್ಮನ್ನು ಕಳಿಸಿಕೊಟ್ಟಿದ್ದಾರಲ್ಲ ಆ ಕಾಲೇಜಿನವರು, ಆ ಕಾಲೇಜಿನ ಮ್ಯಾನೇಜ್ಮೆಂಟ್ನವರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಎಷ್ಟೋ ಸಲ ಇರ್ತದೆ ಅಲ್ಲಿ ಕಳಿಸಿ ಇನ್ನೇನು ಕಲೀಲಿಕ್ಕೆ ಉಂಟು ಅಂತ. ಆದರೆ ನಿಮಗೆ ಇವತ್ತು ಗೊತ್ತಾಗಬಹುದು, ನೀವು ಬೇರೆ ಬೇರೆ B.Ed ಕಾಲೇಜಿಂದ ಬಂದವರೊಟ್ಟಿಗೆ ಒಂದು ಸಹಯೋಗದಿಂದ ಮಾತಾಡ್ತಾ ಎಲ್ಲೆಲ್ಲರೂ ಏನೇನು ಕಡಿಮೆ ಆಗ್ತದೆ ಅಥವಾ ಎಲ್ಲೆಲ್ಲಿ ಏನು ಹೆಚ್ಚಿದೆ ಅಂತ ಸಹ ಅರ್ಥ ಮಾಡಿಕೊಳ್ಬೋದು. ಆ ದೃಷ್ಟಿಯಿಂದ ಇದು ಬಹಳ ಒಂದು ಉಪಯುಕ್ತವಾದ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಂದು ಸಣ್ಣ ಪ್ರಸ್ತಾವನೆ ಏನಂದರೆ, ನಿಮ್ಮೆಲ್ಲರಲ್ಲಿ ಸಹ ಒಂದು ಕಥೆ ಇರಬೇಕು. ನೀವು ತರಗತಿಗೆ ಹೋದಾಗ ನಿಮ್ಮಲ್ಲಿ ಎಲ್ಲರಲ್ಲಿ ಸಹ ಒಂದೊಂದು ಕಥೆ ಇರಬೇಕು, ಎಲ್ಲರ ಒಂದು ವಸ್ತು ಇರಬೇಕು. ನೀವು ಕ್ಲಾಸಿಗೆ ಹೋಗೋ ಒಂದು ಹೂ ತೆಗೆದುಕೊಂಡು ಹೋದರೆ ಮಕ್ಕಳ ಗಮನ ನಿಮಗಿಂತ ಹೆಚ್ಚು ಆ ಹೂವಿನ ಮೇಲೆ ಹೋಗ್ತದೆ. ಮತ್ತು ಯಾಕೆ ತಂದಿದ್ದಾರೆ, ಏನು ಇದರ ವಿಷಯ, ಏನಾದರೂ ಹೇಳ್ತಾರಾ ಅಂತ ಅವರಿಗೆ ಕುತೂಹಲ ಇರ್ತದೆ. ಒಂದು ಎಲೆ ತೆಗೆದುಕೊಂಡು ಹೋದರೆ ಅದೊಂದು ಇರ್ತದೆ, ಒಂದು ಪುಸ್ತಕ ತೆಗೊಂಡು ಹೋದರೆ, ದೊಡ್ಡ ಪುಸ್ತಕ ತೆಗೊಂಡು ಹೋದರೆ ಅವರಿಗೆ ಅದೇ ರೀತಿ ಇರ್ತದೆ. ಏನಿಲ್ಲ, ಯಾವಾಗಲೂ ಸಹ ಒಂದು ಸಿಟ್ಟಿನ ಮುಖದಲ್ಲಿ ಟೀಚರ್ ಕ್ಲಾಸಿಗೆ ಎಂಟ್ರಾದರೆ ಆಗ ಮಕ್ಕಳಿಗೆ ಹೊಸ ಚೈತನ್ಯ ಅಲ್ಲಿ ಹುಟ್ಟುವುದಿಲ್ಲ. ಮುಗುಳು ನಗೆ ಇದ್ದರೂ ಸಾಕು, ಮುಗುಳು ನಗೆ ಬಹಳ ದೊಡ್ಡ ಸಂಪತ್ತು. ಹಾಗಾಗಿ ಈ ಶಿಕ್ಷಕ ವೃತ್ತಿಯಲ್ಲಿ ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ ಯಾವುದು ಅಂತಂದರೆ, ಮಕ್ಕಳಲ್ಲಿರುವ ಎಲ್ಲ ಸಂಪತ್ತುಗಳು, ಯಾವ ಸಂಪತ್ತು, ನೋಡುವ ಸಂಪತ್ತು, ಕೇಳುವ ಸಂಪತ್ತು, ಮಾತನಾಡುವ ಸಂಪತ್ತು, ಚೆನ್ನಾಗಿ ಮಾತನಾಡುವ ಸಂಪತ್ತು, ಗಮನಿಸುವ ಸಂಪತ್ತು, ಮತ್ತು ಇದೊಂದು ಮುಗುಳ್ನಗೆ ಕೂಡ ಒಂದು ಬಹಳ ಮುಖ್ಯವಾದ ಸಂಪತ್ತು. ಈ ಸಂಪತ್ತುಗಳನ್ನು ನೀವು ಹೇಗೆ ಬೆಳೆಸಿಕೊಳ್ಳಿ ಅಂತ ಮಕ್ಕಳಿಗೆ ಮಾದರಿಯಾಗುವುದ್ರ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಕೆಲವು ಆಲೋಚನೆಗಳನ್ನು ಇಟ್ಟುಕೊಂಡು ನಾನು ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದೆ ಸುಳ್ಯದಲ್ಲಿ. ನನಗೇನು ಅನ್ನಿಸ್ತಾ ಇತ್ತು ಅಂದರೆ, ವಿದ್ಯಾರ್ಥಿಗಳೆಲ್ಲ ಒಳ್ಳೊಳ್ಳೆ ಮಾರ್ಕ್ ತೆಗೆದುಕೊಂಡು ಬರ್ತಾರೆ, ಆದರೆ ಫಸ್ಟ್ ಎಕ್ಸಾಮ್ನಲ್ಲಿಯೇ ಅವರು ಹಿಂದೆ ಬೀಳ್ತಾರೆ. ಅವರು ಏನೂ ಸರಿಯಾಗಿ ಉತ್ತರ ಬರೆಯುವುದಿಲ್ಲ, ವಾಕ್ಯಗಳು ಸರಿ ಇರುವುದಿಲ್ಲ, ಪೂರ್ತಿ ವಾಕ್ಯವೂ ಇರೋದಿಲ್ಲ, ಕೆಲವು ಶಬ್ದಗಳು ಸಹ ಅರ್ಧಂಬರ್ಧ ಇರ್ತದೆ. ಯಾಕೆ ಹೀಗೆ ಆಗ್ತದೆ ಅಂತ ನಾನು ಗಮನಿಸುವಾಗ ನನಗೆ ಅನ್ನಿಸ್ತು, ಇವರ ಫೌಂಡೇಶನಲ್ ಎಜುಕೇಷನ್ ಚೆನ್ನಾಗಿ ಆಗಲಿಲ್ಲ ಅಂತ. ನಮ್ಮ ದೇಶದ ದೊಡ್ಡ ಸಮಸ್ಯೆ ಏನಂದರೆ, ಫೌಂಡೇಶನಲ್ ಎಜುಕೇಷನ್ ಬಗ್ಗೆ ನಾವು ಯಾರೂ ಸಹ ಗಮನ ಕೊಡೋದಿಲ್ಲ, ಸರ್ಕಾರವೇ ಗಮನ ಕೊಡೋದಿಲ್ಲ, ಪೇರೆಂಟ್ಸ್ ಕೂಡ ಗಮನ ಕೊಡೋದಿಲ್ಲ. ಪೇರೆಂಟ್ಸ್ ಗಮನ ಕೊಡೋದಿಲ್ಲ ಅಂತ ನನಗೆ ಗೊತ್ತಾದ್ದು ನಾನು ಶಾಲೆ ಆರಂಭಿಸಿದ ಮೇಲೆ. ಏನಂದರೆ, ಪೇರೆಂಟ್ಸ್ಗಳಿಗೆ ನೀವು ಇದು ಫೌಂಡೇಶನಲ್ ಎಜುಕೇಷನ್ ನಾವಿಲ್ಲಿ ಬಹಳ ಚೆನ್ನಾಗಿ ಮಾಡಬೇಕು, ಇಂಥ ಖರ್ಚುಗಳಿವೆ, ಈ ಖರ್ಚುಗಳು ಇರೋದ್ರಿಂದ ಈ ಖರ್ಚುಗಳನ್ನು ನೀವು ಪೂರೈಸಿಕೊಡ್ಬೇಕು ಅಂದರೆ, ನಮ್ಮದು ಗ್ರ್ಯಾಂಟ್ ಇಲ್ಲದ ಶಾಲೆ, ಪೂರೈಸಿಕೊಡ್ಬೇಕಂದ್ರೆ ಪೇರೆಂಟ್ಸ್ ಅದಕ್ಕೆ ತಯಾರಿಲ್ಲ. ನಿಮಗೊಂದು ಉದಾಹರಣೆ ಹೇಳ್ತೇನೆ, ಹೇಗಿದೆ ಪರಿಸ್ಥಿತಿ ಅಂದರೆ, ನಮ್ಮದೇ ಶಾಲೆಯ ಕಂಡ ಉದಾಹರಣೆ. SLC ಮಕ್ಕಳಿಗೆ ಸೆಂಡ್ ಆಫ್ ಪ್ರೋಗ್ರಾಮ್ ಅರೇಂಜ್ ಮಾಡಿದೆವು. ಸೆಂಡ್ ಆಫ್ ಇದ್ದ ದಿವಸ ಆ ತರಗತಿಯಲ್ಲಿ ಇದ್ದದ್ದು 6 ಹುಡುಗಿಯರು. ಆ 6 ಹುಡುಗಿಯರು ಸಹ ಒಂದೇ ಯೂನಿಫಾರ್ಮ್ದು ಲಂಗ ತೆಗೆದುಕೊಂಡು ಖರೀದಿ ಮಾಡಿ ಬಂದಿದ್ದಾರೆ. ಎಲ್ಲರೂ ಸಹ ಹೇಗೆ ಅಂದರೆ, ಹೀಗೆ ನಡೆಯೋದವರು. ಆ ಲಂಗ ಎತ್ತಬೇಕು, ಯಾಕೆಂದರೆ 6 ಇಂಚು ಉದ್ದ ಉಂಟು ಅವರಿಗಿಂತ. ಇವರ ಕೆಲಸ ಏನಂದರೆ ಇದನ್ನು ಎತ್ಕೊಂಡು ನಡೆಯೋದು. ಎಲ್ಲಿ ಕರೆದ್ರೂ ಅವರು ಯಾವ ಕೆಲಸಕ್ಕೂ ಸಿಗೋದಿಲ್ಲ, ಯಾಕಂದರೆ ಕೈಯಲ್ಲಿ ಇದುಂಟಲ್ಲ. ಆಮೇಲೆ ಬಹುಮಾನ ತಗೊಳ್ಳಿಕ್ಕೆ ಹೋದಲ್ಲಿ ಬಹುಮಾನ ತಗೊಂಡ ಮೇಲೆ ಸಹ ಅವ್ರಿಗೆ ಕಷ್ಟ, ಅದು ಹಿಡ್ಕೊಂಡು ಹೋಗೋದು ಹೇಗೆ ಅಂತ. ನಾನು ಯಾಕೆ ಇದನ್ನು ಹೇಳ್ತೇನೆಂದರೆ, ಆ 6 ಹುಡುಗಿಯರ ಪೈಕಿ 4 ಹುಡುಗಿಯರ ಬಂದಿರು ನಮಗೆ ಯಾವಾಗಲೂ ಕಷ್ಟ ಅಂತ ಫೀಸ್ ಕೊಡೋದವರು. ಆದರೆ ಇದಕ್ಕೆ ಹಣ ಉಂಟು. ನಾನು ಇದೊಂದು ಕಂಡ ಮೇಲೆ ಮರುದಿವಸ ಒಂದು ಅಸೆಂಬ್ಲಿಯಲ್ಲಿ ಕೇಳಿದೆ, ಏನಂದರೆ, ನಮ್ಮ ಶಾಲೆಯಲ್ಲಿ ಯೂನಿಫಾರ್ಮ್ ಇಲ್ಲ,
ಯಾಕೆ ಯೂನಿಫಾರ್ಮ್ ಇಲ್ಲ ಅಂದರೆ ಪ್ರಕೃತಿಯಲ್ಲಿಯೇ ಯೂನಿಫಾರ್ಮ್ ಇಲ್ಲ, ಅದರಿಂದ ಮಕ್ಕಳಿಗೆ ಖುಷಿ ಅದು ಅವೆರಡೇ ಕಲರ್ ಡ್ರೆಸ್, ಓಹ್ ವಿ ಆರ್ ಲಕ್ಕಿ ಅಂತ. ಯೂನಿಫಾರ್ಮ್ ಯಾರು ಲೈಕ್ ಮಾಡೋದಿಲ್ಲ, ನಂಗೆ ಗೊತ್ತಿಲ್ಲ ನೀವೇನು ಮಾಡ್ತೀರಿ ಅಂತ, ಆದರೆ ಲೈಕ್ ಮಾಡೋದಿಲ್ಲ, ಈ ಕಲರ್ ಡ್ರೆಸ್ಸನ್ನು ಲೈಕ್ ಮಾಡ್ತಾರೆ. ಹಾಗಾಗಿ ನಾನು ಮಕ್ಕಳಿಗೆ ಕೇಳಿ, ನೋಡಿ ನಿಮಗೆ 2 ದಿವಸ ನಮ್ಮಲ್ಲಿ ಯೂನಿಫಾರ್ಮ್ ಇದೆ, ಗುರುವಾರ ಮತ್ತು ಸೋಮವಾರ ಒಂದು ಯೂನಿಫಾರ್ಮ್ ಡ್ರೆಸ್ ಆಯ್ತಲ್ಲ, ಇನ್ನು ಉಳಿದದ್ದು 4 ದಿವಸ ಇರೋದು, ಒಟ್ಟು ನಿಮ್ಮಲ್ಲಿ 5 ಡ್ರೆಸ್ ಸಾಕು. 5 ಡ್ರೆಸ್ಸಿಗಿಂತ ಹೆಚ್ಚು ಡ್ರೆಸ್ ಇರೋರು ಎಷ್ಟು ಜನ ಇದ್ದೀರಿ ಅಂತ. ಎಲ್ಲರೂ 5 ಡ್ರೆಸ್ಸಿಗೆ ಎಷ್ಟು 15ಕ್ಕಿಂತ ಹೆಚ್ಚಿರೋರು ಇದ್ದೀರಾ? ತುಂಬ ಜನ ಕೈ ಎತ್ತಿದ್ರು. ಅಂದರೆ ನಮ್ಮಲ್ಲಿ ಏನಾಗಿದೆ, ಡ್ರೆಸ್ಸಿಗೆ ನಾವು ಎಷ್ಟು ಸಹ ಖರ್ಚು ಮಾಡಲಿಕ್ಕೆ ತಯಾರಿದ್ದೇವೆ, ಐಸ್ ಕ್ರೀಮ್ ಎಷ್ಟು ಸಹ ಖರ್ಚು ಮಾಡಲಿಕ್ಕೆ ತಯಾರಿದ್ದೇವೆ, ಬೇರೆ ಎಷ್ಟೋ ವಿಷಯಕ್ಕೆ ಎಷ್ಟು ಸಹ ಖರ್ಚು ಮಾಡಲಿಕ್ಕಿದ್ದಾರೆ ಪೇರೆಂಟ್ಸ್, ಪ್ರಾಥಮಿಕ ಶಿಕ್ಷಣಕ್ಕೆ ಖರ್ಚು ಮಾಡಲಿಕ್ಕೆ ತಯಾರಿಲ್ಲ. ವಿಚಿತ್ರ ಅಂದರೆ ನಮ್ಮಲ್ಲಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಅಂತ ಹೇಳಿ ಕೊನೆಗೆ ಸಹ ಸ್ವಲ್ಪ ಬಾಕಿ ಇಟ್ಟು ಸರ್ಟಿಫಿಕೇಟ್ ತಗೊಂಡು ಹೋಗಿ ಕಾಲೇಜಿಗೆ ಹೋಗುವಾಗ ಅವರು ಸೈನ್ಸ್ ಎಜುಕೇಷನ್ಗೆ 30,000 ಕೊಟ್ಟು ಸೇರಿಸ್ತಾರೆ. ನಾನು ಪೇರೆಂಟ್ಸನ್ನು ದೂರದಲ್ಲ, ನಮ್ಮಲ್ಲಿ ಮೆಂಟಾಲಿಟಿ ಏನಿದೆ ಅಂತ ಹೇಳೋದು ನಾನು. ಸೊ ಸರ್ಕಾರಕ್ಕೂ ಆಸಕ್ತಿ ಇಲ್ಲ, ಯಾರಿಗೂ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಆಸಕ್ತಿ ಇಲ್ಲ. ನಿಜವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸಬೇಕು. ಜಪಾನ್ನಲ್ಲಿ ಈ ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ಬಗ್ಗೆ ಬಹಳ ವಿಶಿಷ್ಟವಾದ ಪ್ರಯೋಗಗಳಾಗ್ತವೆ. ಒಂದು ಎಕ್ಸಾಂಪಲ್, ನಮ್ಮ ಶಾಲೆಗೆ ಬಂದು ನಾವು ದಯವಿಟ್ಟು ಎಲ್ಲರೂ ಒಮ್ಮೆ ನಮ್ಮ ಶಾಲೆಗೆ ವಿಸಿಟ್ ಮಾಡ್ಬೋದು ಅಂತ ರಂಜನವರು ಹೇಳಿದಾಗೆ ನಾನು ನಿಮಗೆ ಆಮಂತ್ರಣ ನಾನೇ ಕೊಡ್ತೇನೆ. ದಯವಿಟ್ಟು ಒಮ್ಮೆ ಬಂದು ನೋಡಿ. ನಮ್ಮಲ್ಲಿ ಒಂದು ಬರಹದ ಮನೆ ಅಂತಿದೆ. ಆ ಬರಹದ ಮನೆಯನ್ನು ನೋಡಿದವರೊಬ್ಬರು ಹೇಳಿದರು, ಜಪಾನ್ನಲ್ಲಿ ಇದೇ ಸಿಸ್ಟಮ್ ಇರೋದಂತ. ಏನು, ಮಕ್ಕಳಿಗೆ ಬರೆಯುವ ಒತ್ತಡ ಕೊಡಲಿಕ್ಕಿಲ್ಲ. 7 ವರ್ಷದವರೆಗೆ ಮಕ್ಕಳಿಗೆ ಬರೆಯುವ ಒತ್ತಡ ಕೊಡಲಿಕ್ಕಿಲ್ಲ. ಯಾಕೆ ಕೊಡಲಿಕ್ಕಿಲ್ಲ ಅಂದರೆ ಅವರ ಬೆರಳು ಗಟ್ಟಿಯಾಗಿರೋದಿಲ್ಲ. ಅವರ ಎಲುಬು ಗಟ್ಟಿಯಾದ ಮೇಲೆ ಬರೀಲಿಕ್ಕೆ ಕೊಟ್ಟರೆ ಸಾಕು, ಅವರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತದೆ. ಈ ರೀತಿಯ ಚಿಂತನೆಯಿಂದ ನಾವು ಬರಹದ ಮನೆ ಅಂತ ಮಾಡಿದ್ದೇವೆ. ಹೀಗಾಗಿ ನಾನು ಶಾಲೆ ಮಾಡಲಿಕ್ಕೆ ಕಾರಣ ನನಗೆ ಈ ಥರದ ನೋವು ಕ್ಲಾಸಲ್ಲಿ ಖಂಡಿತ ಇದನ್ನು ಏನಾದರೂ ಸರಿ ಮಾಡಬೇಕಿದ್ರೆ ಪ್ರಾಥಮಿಕ ಶಾಲೆ ಮಾಡಬೇಕಂದ್ರೆ ಪ್ರಾಥಮಿಕ ಶಾಲೆ ಮಾಡಲಿಕ್ಕೆ ಹೊರಟೆ. ಆಗ ನನ್ನ ಕಲೀಗ್ ಸಿಕ್ಕಿದವರು ಹೇಳಿದರು, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ. ಏನು, ನೀವು ಕಾಲೇಜ್ ಮಾಡಬೇಕು, ಕಾಲೇಜ್ ಮಾಡಿದರೆ 3 ವರ್ಷದ ರಿಸಲ್ಟ್ ಕೊಟ್ಟು ಒಳ್ಳೆಯ ಹೆಸರು ಪಡಿಬಹುದು, ಇದಕ್ಕೆ ನೀವು 12 ವರ್ಷ ರಿಸಲ್ಟಿಗೆ ಕಾಯಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಅವರಿಗೆ ಉತ್ತರ ಕೊಡಲಿಕ್ಕೆ ನನ್ನ ಪ್ರಶ್ನೆ ಇಲ್ಲ, ನನ್ನ ಆಸಕ್ತಿಯಿಂದ ಮಾಡೋದು. ದಯವಿಟ್ಟು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ, ಎಷ್ಟೋ ಶಾಲೆಗಳನ್ನು ಮಾಡುವವರ ಹತ್ರ ಕೇಳಿ ನೀವು ಯಾಕೆ ಮಾಡಿದ್ದು ಅಂತ, ಅವರ ಉತ್ತರ ಏನಿರ್ತದೆ ಗೊತ್ತಿಲ್ಲ. ಆದರೆ ನನ್ನ ಉತ್ತರ ಏನಂದರೆ, ಪ್ರಾಥಮಿಕ ಶಿಕ್ಷಣ ನಮ್ಮ ದೇಶದಲ್ಲಿ ಒಳ್ಳೆಯದಾಗೋದಕ್ಕೆ ಒಂದು ಒಳ್ಳೆಯ ಮಾಡೆಲ್ ಕೊಡಬೇಕು. ಇದು ನನ್ನ ಇದಿತ್ತು, ಆಸಕ್ತಿ ಇತ್ತು. ಆ ದೃಷ್ಟಿಯಿಂದ ಇದನ್ನು ಮಾಡಿದಾಗ ನಮ್ಮ ಶಾಲೆ ಹೇಗಿದೆ ಅಂದರೆ, ಒಂದು ಗುಡ್ಡದ ಮೇಲಿದೆ, ಒಂದು ಹಾಳು ಗುಡ್ಡವನ್ನು ಖರೀದಿ ಮಾಡಿ ಆ ಗುಡ್ಡದಲ್ಲಿದ್ದಂಥ ಎಲ್ಲ ಮರಗಳನ್ನು ಉಳಿಸಿಕೊಂಡು, ನೀವು ಬಂದರೆ ನೋಡ್ಬೋದು, ಒಂದು 70 ವೆರೈಟಿಯ ಮರಗಳು ನಮ್ಮಲ್ಲಿವೆ, ಒಂದು 80 ವೆರೈಟಿಯ ಬಳ್ಳಿಗಳಿವೆ, ಮತ್ತೆಷ್ಟು ಕುರ್ಚಲು ಗಿಡಗಳಿವೆ, ವಿವಿಧ ಹೂ ಗಿಡಗಳಿವೆ, ಔಷಧೀಯ ಸಸ್ಯಗಳ ವನ ಇದೆ. ಇದನ್ನೆಲ್ಲ ನಾನು ಯಾಕೆ ಇಟ್ಟುಕೊಂಡದಂದರೆ, ನೇಚರ್ ಈಸ್ ದ ಬೆಸ್ಟ್ ಟೀಚರ್. ಮತ್ತು ನೇಚರ್ ಇದ್ದರೆ ಮಕ್ಕಳಿಗೆ ಆಸಕ್ತಿ ಜಾಸ್ತಿ, ಮಕ್ಕಳಿಗೆ ಒಂದು ಖುಷಿ. ಅದರಿಂದ ಆ ರೀತಿಯ ಒಂದು ಸವಲತ್ತನ್ನು ಇಟ್ಟುಕೊಂಡು ನಾವು ಶಾಲೆಯನ್ನು ಮಾಡಿದ್ದೇವೆ. ನಮ್ಮ ಶಾಲೆ ಮಾಡೋದಕ್ಕೆ ಇನ್ನೊಂದು ಸೌಲಭ್ಯ ನನಗೇನಾಯಿತು ಅಂದರೆ, ಶಾಲೆಗೆ ಒಬ್ಬರು ಕನ್ಸಿಸ್ಟೆಂಟಾಗಿ ಶಿಕ್ಷಣ ಕೊಡುವವರು ಬೇಕು. ಅದಕ್ಕೆ ನನ್ನ ಮಡದಿಯ ಅಪಾಯಿಂಟ್ ಮಾಡಿದೆ. ಅವ್ರು BEd ಆಗಿತ್ತಷ್ಟೇ. ಆಮೇಲೆ ಜವಾಬ್ದಾರಿ ತಗೊಂಡು ಈಗ ಅಷ್ಟು ವರ್ಷಗಳಿಂದ 30 ವರ್ಷಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಡೆಸ್ಕೊಂಡು ಬರ್ತಾ ಇರುವುದಂದರೆ ಸಣ್ಣ ಕೆಲಸ ಅಲ್ಲ. ಯಾರನ್ನು ನಿಭಾಯಿಸ್ಕೊಂಡು ಹೋಗಬೇಕು, BEd ಆದ ಶಿಕ್ಷಕರನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಹಾಗಾಗಿ ಆ ರೀತಿಯ ಒಂದು ಪ್ರಯತ್ನಕ್ಕೆ ನನಗೆ ಸಹಾಯ ಕೂಡ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವ ವಿಷಯಗಳು ತುಂಬ ಇವೆ. ಒಂದು ವಿಷಯ ಹೇಳ್ತೇನೆ, ಏನಂದರೆ, ನಮ್ಮ ಶಾಲೆ ನೋಡಲಿಕ್ಕೆ ಯಾರಾದರೂ ಬಂದರೆ ನಾನು ಅವರಿಗೆ ಯಾವ ಬಿಲ್ಡಿಂಗ್ ತೋರಿಸೋದಿಲ್ಲ, ಬೆಂಚುಗಳನ್ನು ತೋರಿಸೋದಿಲ್ಲ, ಡೆಸ್ಕ್ ತೋರಿಸೋದಿಲ್ಲ. ಅವರಿಗೆ ತೋರಿಸೋದು ಏನಂದರೆ, ನಮ್ಮ ಶಾಲೆಯಲ್ಲಿ ಒಂದು ಬರಹದ ಮನೆ ಅಂತಿದೆ. ಅದು ಅಂದರೆ ಮಕ್ಕಳು ಹೊಯ್ಗೆಯಲ್ಲಿ ಬರೀಬಹುದಾದಂಥ ಒಂದು ಮನೆ. ಗುರುಕುಲ ಅಂತಿದೆ, ಒಂದು ದೊಡ್ಡದಾದ ಮರ, ಬಹಳ ಎತ್ತರವಾದ ಮರದ ಅಡಿಯಲ್ಲಿ ಒಂದು ಗುರುಗಳು ಕೂತ್ಕೊಳ್ಳುವ ಜಾಗೆ ಮತ್ತು ವಿದ್ಯಾರ್ಥಿಗಳು ಕಲಿಯುವ ಜಾಗೆ, ಅದೊಂದು ಮಾಡಿದ್ದೇವೆ. ಕಲಾಶಾಲೆ ಅಂತಿದೆ. ಕಲಾಶಾಲೆ ಅಂದರೆ ಪಕ್ಕ ರಾಕ್, ಬರೇ ಕಲ್ಲು ಇಲ್ಲ ಇರುವಂಥ ಒಂದು ಜಾಗದ ಮೇಲೆ ನಾವು ಬಿಲ್ಡಿಂಗನ್ನು ಕಟ್ಟಿ ಅಲ್ಲಿ ಕಲಾತ್ಮಕ ಸಂಗತಿಗಳನ್ನು ಇಟ್ಟಿದ್ದೇವೆ. ಕಲ್ಲಿನ ಕಲಾತ್ಮಕ ಸಂಗತಿಗಳು, ಮರದ ಕಲಾತ್ಮಕ ಸಂಗತಿಗಳು, ಮಕ್ಕಳಲ್ಲಿ ಕೂತು ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಸೂರ್ಯಾಲಯ ಅಂತ ಮಾಡಿದ್ದೇವೆ. ಸೂರ್ಯಾಲಯ ಅಂದರೆ ಸೂರ್ಯನಿಗೆ ಒಂದು ದೇವಸ್ಥಾನ ತುಂಬ ಬೇರೆ ಕಡೆ ಇರಬಹುದು, ಅಲ್ಲಿ ಮೂರ್ತಿಗಳಿವೆ. ನಮ್ಮ ಸೂರ್ಯಾಲಯದಲ್ಲಿ ಮೂರ್ತಿ ಇಲ್ಲ, ಒಂದು ಗೋಲ ಇದೆ, ಮತ್ತು ಮಾಡು ಇಲ್ಲ, ಗೋಡೆಯೂ ಇಲ್ಲ, ಆ ಥರದೊಂದು ಸೂರ್ಯಾಲಯ. ಅಷ್ಟ ಗ್ರಹಗಳಿವೆ. ಆದರೆ ಅದರ ಪ್ರಯೋಜನ ಏನಂದರೆ, ಅಲ್ಲಿ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಸೈನ್ಸ್ ಕಲಿಸಲಿಕ್ಕೆ ಆಗ್ತದೆ, ಸ್ವಲ್ಪ ಸೋಷಲ್ ಕಲಿಸಲಿಕ್ಕೆ ಆಗ್ತದೆ. ಸೈನ್ಸ್ ಏನು ಕಲಿಸೋದಂದರೆ, ಮಕ್ಕಳಿಗೆ ನ್ಯೂಟನ್ನ ಲಾ ಅಂತ ಕಲಿಸಲಿಕ್ಕೆ ಒಳ್ಳೆ, ಮತ್ತು ಗ್ರಾವಿಟೇಷನ್ ಪವರ್ ತೋರಿಸಲಿಕ್ಕೆ ಸಾಧ್ಯ ಉಂಟು. ಆಮೇಲೆ ಟ್ರ್ಯಾಕ್ಗಳಿವೆ. ಆ ಟ್ರ್ಯಾಕಲ್ಲಿ ನಾವು ಇದನ್ನು ಉಪಯೋಗಿಸ್ತೇವೆ. ಏನು ಉಪಯೋಗಿಸ್ತೇವೆ ಅಂದರೆ ಈಗ ಧ್ಯಾನ ಮತ್ತು ಸೂರ್ಯ ನಮಸ್ಕಾರ ಹಾಕಲಿಕ್ಕೆ ಉಪಯೋಗಿಸ್ತೇವೆ. ಹೀಗೆ ಸೂರ್ಯಾಲಯ ಇದೆ. ಆಮೇಲೆ ಏನೊಂದು ಸ್ಟೇಜ್ ಇದೆ.
ಇದು ಅರ್ಧ ಚಂದ್ರಾಕಾರದಲ್ಲಿದೆ. ಆಗ ಮಾನ್ಯ ರಂಜನರವರು ಹೇಳಿದ ಹಾಗೆ ನಾವು 30 ವರ್ಷಗಳ ಹಿಂದೆ ರೌಂಡ್ ಬಿಲ್ಡಿಂಗನ್ನು ಕಟ್ಟಿ, ವೃತ್ತಾಕಾರದ ಬಿಲ್ಡಿಂಗನ್ನು ಕಟ್ಟಿ ಮಕ್ಕಳೆಲ್ಲ ವೃತ್ತಾಕಾರವಾಗಿ ಕೂತ್ಕೊಳ್ಳುವ ಹಾಗೆ ಮಾಡಿ ಅದರ ಮಧ್ಯೆ ಟೀಚರ್ ನಿಲ್ಲಿಸಿ ಪಾಠ ಮಾಡೋದು. ಕಾರಣ ಇದರ ಲಾಭ ಏನಂದರೆ ಮಕ್ಕಳಿಗೂ ಲಾಭ ಉಂಟು, ಟೀಚರಿಗೂ ಲಾಭ ಉಂಟು. ಮಕ್ಕಳು ಕರೆದಾಗೆಲ್ಲ ಟೀಚರ್ ಮಕ್ಕಳ ಹತ್ರ ಹೋಗ್ಬೋದು, ಟೀಚರನ್ನು ಬೇಕಾದಾಗ ಮಕ್ಕಳು ಟೀಚರ್ ಹತ್ರ ಹೋಗ್ಬೋದು, ಮಧ್ಯದ ಜಾಗೆಯನ್ನು ಬೇರೆ ಪರ್ಪಸ್ಸಿಗೆ ಉಪಯೋಗಿಸ್ಬೋದು. ಹೀಗೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಯಾರಾದರೂ ನೋಡಲಿಕ್ಕೆ ಬಂದರೆ ನಾವು ಕ್ಲಾಸ್ ರೂಮ್ ತೋರಿಸಲಿಕ್ಕೆ ಬೇರೆ ತುಂಬ ಪ್ರಕೃತಿಯ ಸೌಲಭ್ಯಗಳು ನಮ್ಮಲ್ಲಿವೆ. ಇನ್ನು ಹೆಚ್ಚಿನ ವಿಷಯಗಳನ್ನು ನೀವು ಕೇಳಿದರೆ ಹೇಳ್ಬೋದು, ಯಾಕೆ ಇಲ್ಲದ್ರೆ ಹೇಳೋದಿಲ್ಲ. ಯಾಕೆಂದರೆ ಒಂದು ದೊಡ್ಡ ಸಮಸ್ಯೆ ವಿದ್ಯಾರ್ಥಿಗಳು ಎದುರಿಸೋದು ಯಾವುದಂದರೆ, ನೀವು ಯಾರಾದರೂ ಒಬ್ಬರು ಗೆಸ್ಟ್ ನೀವು ಕರೆದರೆ, ನಿಮ್ಮ ಕ್ಲಾಸಿಗೆ ಯಾರಾದರೂ ಗೆಸ್ಟ್ ಬಂದರೆ ಅವರು ಬಂದ ಮೇಲೆ ಹೇಳ್ತಾರೆ, ನಾನು ನಿಮಗೇನು ಮಾತಾಡೋದಿಲ್ಲ, ನೀವೇ ನನ್ನ ಹತ್ರ ಏನಾದರೂ ಬೇಕಿದ್ರೆ ಕೇಳಿ ಅಂತ. ಎಲ್ಲರೂ ಆಚೆ ಈಚೆ ನೋಡ್ತಾರೆ, ಕೇಳಲಿಕ್ಕೆ ನಮ್ಮಲ್ಲಿ ಏನು ಇರುವುದಿಲ್ಲ ಅಂತ ಅರ್ಥ. ಆದರೆ ಆ ರೀತಿಯ ಅಂಜಿಕೆ ಬೇಡ. ನೀವು ಕೇಳಬೇಕಂತ ಅನಿಸಿದ ಯಾವ ಪ್ರಶ್ನೆಯನ್ನು ನೀವು ಕೇಳ್ಬೋದು. ಗೊತ್ತಿದ್ದ ಉತ್ತರವನ್ನು ನಾನು ಹೇಳ್ತೇನೆ. ನಾನು ಈ ಶಾಲ್ ಹಾಕ್ಕೊಂಡು ಬಂದಿದ್ದೇನೆ, ಯಾಕೆಂದರೆ ಮುಂಡುಟ್ಟುಕೊಂಡ ಕಾರಣ. ಅದಕ್ಕೊಂದು ಯೂನಿಫಾರ್ಮ್ ಅದು. ನನ್ನ ಹೆಂಡತಿ ಹೇಳಿದ್ರು ಶಾಲೊಂದು ಬೇಕೇ ಬೇಕು ಅಂತ. ಇಲ್ಲಿ ಯಾರಲ್ಲಿ ಶಾಲ್ ಇಲ್ಲ, ಅವರದೇ ಬರಲಿ ಇದೆ ರಂಜನರಲ್ಲಿ. ಸೊ ಒಬ್ಬರು ಕಂಪನಿಯನ್ನು ಇದ್ದಾರೆ. ನಾನು ಹೇಳಿದೆ, ಅವರು ನಮ್ಮ ಶಾಲೆಗೆ ಬಂದಾಗ ಶಾಲೆ ಹಾಕ್ಕೊಂಡು ಬಂದಿದ್ದರು, ನಾನು ಅವರಲ್ಲಿ ನಾನು ಸಹ ಒಂದು ಹಾಕ್ಕೊಂಡು ಹೋಗ್ತೇನೆ ಅಂತ. ಇದೊಂದು ತಮಾಷೆಗೆ. ಬಟ್ ಒಂದು ಶಿಕ್ಷಣ ಎನ್ನುವಂಥದ್ದು ಬಹಳ ಪ್ರಧಾನವಾದ ಒಂದು ಕಾರ್ಯ. ಈ ಕಾರ್ಯದಲ್ಲಿ ತೊಡಗಿರುವವರೆಲ್ಲ ತುಂಬ ದೇಶದ ನಿಜವಾದ ಸೇವಕರು. ಹಾಗೆ ಇಲ್ಲಿರುವ ಎಲ್ಲರಿಗೂ ಸಹ ನಾನು ನನ್ನ ಮನಸ್ಪೂರ್ವಕವಾಗಿ ಶಿರಸ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. Become Swami Vivekananda's messenger. Share the video with 3 of your friends.